ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದೀಪಾವಳಿ ದಿನ ನಿಜವಾದ ದೀಪಾವಳಿನ ಆಚರಿಸ್ತಾ ಇದ್ದೀವಿ. ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಕೊಟ್ಟಿಗೆರೆಯಲ್ಲಿರುವ ಮನಘಟ್ಟ ರೋಡಲ್ಲಿ ಏನಪ್ಪ ಅಂದರೆ ಮದನ್ ಮತ್ತು ಅವ್ರ ವೈಫ್ ಮಂಜುಳಾ ಅವರು ಅದ್ಭುತವಾದಂಥ ಒಂದು ರೆಕಾರ್ಡ್ ಮಾಡಿದ್ದಾರೆ. 100 ಥೀಮ್ಸು, 1500 ಡಾಲ್ಸ್ಗಳನ್ನ ಇಟ್ಕೊಂಡು ಮೀನಿಂಗ್ಫುಲ್ಲು ವಿತ್ ಸೋಷಿಯಲ್ ಮೆಸೇಜು, ಸ್ಪಿರಿಚುವಲ್ ಮೆಸೇಜು, ನಮ್ಮ ಕಲ್ಚರ್ ಹೆರಿಟೇಜ್ನ ಎತ್ತಿ ಹಿಡಿಯುವಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆ ಆಗಿದೆ. ಏನಕ್ಕೆ ಅಂದರೆ ಮೈನ್ ನಾವು ಬೊಂಬೆಗಳು ಇಡೋದೆಲ್ಲ ಟೀಮ್ಸ್ ಥರ ಇಡ್ತೀವಿ. ಟೀಮ್ಸ್ ಥರ ಬೊಂಬೆಗಳಿಟ್ಟು ಅದು ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ನಾವು ಈ ಥರ ಮಾಡ್ಬೋದು. ಅವ್ರಿಗೂ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಸೈನ್ಸ್ ಬ್ಯಾಕ್ಗ್ರೌಂಡ್ ತೊಗೊಂಡು ನಾವು ಈ ಥರ ಟೀಮ್ಸ್ ಮಾಡ್ತಾಯಿದ್ದೀವಿ. ನಮಗೆ ಈ ಪ್ರಶಸ್ತಿ ಬಂದಿರೋದು ನಿಜಕ್ಕೂ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಈ ಪ್ರಶಸ್ತಿಗೆ ನಮ್ಮಲ್ಲಿ ಅಪಾರ್ಟ್ಮೆಂಟಲ್ಲಾಗಲಿ ಫ್ರೆಂಡ್ಸ್ ರಿಲೇಷನ್ಸಲ್ಲಿ ತುಂಬ ಸಪೋರ್ಟ್ ಸಿಕ್ಕಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಈ ಒಂದು ಗೌರವವನ್ನು ಪಡೆಯೋದು ತುಂಬ ಹೆಮ್ಮೆಯ ವಿಷಯ. ಇದರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ. ಇದಕ್ಕೊಂಥರ ವೆಯ್ಟ್, ಇದು ಅನ್ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಈ ಥರ ನಮ್ಮ ಬೊಂಬೆಗಳು ಈ ಥರ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ನಾವು ಯಾವತ್ತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಧನ್ಯವಾದಗಳು ಎಲ್ಲರಿಗೂ, ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ನಾವು ತುಂಬ ಧನ್ಯವಾದಗಳು. ಅವರ ಅನ್ಯೋನ್ಯವಾದ ದಾಂಪತ್ಯ ಜೀವನದ ಜೊತೆಗೆ ಸುಮಾರು 30 ವರ್ಷಗಳಿಂದ ಈ ಒಂದು ಬೊಂಬೆ ಮನೆ ಅರೇಂಜ್ಮೆಂಟ್ಸ್ ಏನಿದೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನರು ಸ್ವದೇಶಿ ಕಡೆ ಮತ್ತೆ ಮುಖ ಮಾಡಿ ತಮ್ಮ ಆರೋಗ್ಯದ ದೃಷ್ಟಿ ಇರ್ಬೋದು ಮತ್ತು ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ಇರ್ಬೋದು, ಈ ಒಂದು ದೃಷ್ಟಿಯಲ್ಲಿ ಇವತ್ತು ಸ್ವದೇಶಿಯ ಬಳಕೆ ಜಾಸ್ತಿ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವದೇಶಿ ಉತ್ಪನ್ನಗಳನ್ನು ಬಳಸೋಣ ಮತ್ತು ಸ್ವದೇಶಿ ಉಡುಪುಗಳನ್ನು ಬಳಸೋಣ ಮತ್ತು ಸ್ವದೇಶಿ ಭಾಷೆ ಇರ್ಬೋದು, ಭೂಷಾ ಇರ್ಬೋದು, ಭೋಜನ ಇರ್ಬೋದು, ಈ ಎಲ್ಲ ಸ್ವದೇಶಿಯ ಚಿಂತನೆಯಲ್ಲಿ ನೀವೆಲ್ಲರೂ ತೊಡಗಿಕೊಂಡು ಮತ್ತೆ ನಮ್ಮ ಆರೋಗ್ಯವನ್ನು ಮತ್ತು ದೇಶದ ಆರೋಗ್ಯ ಮತ್ತು ಆರ್ಥಿಕತೆಯನ್ನು ಹೆಚ್ಚಿಸೋಣ ಅನ್ನುವಂಥ ಮನವಿಯನ್ನು ತಮ್ಮ ಜೊತೆ ಕಂದವನು ಅದನ್ನು ರೈತರಿಗೆ ಸಾಮಾನ್ಯ ಯಾರು ತಂದಿರ್ತಾರೆ ಅವ್ರಿಗೆ 100 ರೂಪಾಯಿ ಕೊಡ್ತಾನೆ. ರೈತ ಹೋದು ಕೂಲಿಕಾರರಿಗೆ ಕೊಡ್ತಾನೆ, ಕೂಲಿಕಾರ ಮತ್ತೆ ಕಿರಾಣಕ್ಕೆ ತಂದು ಕೊಡ್ತಾನೆ. ಹೀಗೆ ಬಹು ಆಯಾಮಿ ಆರ್ಥಿಕತೆ ಸ್ವದೇಶಿ ಆರ್ಥಿಕತೆ. ಪ್ರತಿಯೊಬ್ಬರು ನಾವು ನಮ್ಮ ಜೀವನದಲ್ಲಿ ವಿಶೇಷವಾಗಿ ನಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ಟಾಯ್ಲೆಟಲ್ಲಿ, ನಮ್ಮ ಡ್ರಾಯಿಂಗ್ ರೂಮಲ್ಲಿ ಸ್ವದೇಶಿ ವಸ್ತುಗಳನ್ನು ನಾವು ಬಳಸಿದರೆ ನಾವು ನಮ್ಮ ಆರ್ಥಿಕತೆಯನ್ನು ಸಬಲ ಮಾಡ್ಬೋದು ಮತ್ತು ಭಾರತ ಸ್ವಾಭಿಮಾನದಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡ್ಬೋದು.
ಸ್ವದೇಶಿ ಐಟಮ್ಸ್ನು ಇದೆ ಮತ್ತು ನಾವು ಖರೀದಿ ಮಾಡೀವಿ, ನೀವು ಬಂದು ಖರೀದಿ ಮಾಡಿರಿ. ದೇಶದ ಎಕನಾಮಿ ಪ್ರಾಡಕ್ಟ್ಸ್ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು. ಸ್ವದೇಶಿ ಐಟಮ್ಸ್ನು ಪರ್ಚೇಸ್ ಮಾಡಬೇಕು. ಮತ್ತೆ ಎಲ್ಲಾರು ಕುರುಗೊಟ್ಟಿದ್ದ ಇರ್ತೈತ್ರಿ. ಅವ್ರ ಅನುಕೂಲ ಇದ್ದಂತವ್ರು ಬರ್ತಾರ, ಅನುಕೂಲ ಇಲ್ದಂತವ್ರು ಇಲ್ಲಪ್ಪ ಅಂತವ್ರು. ಮತ್ತೆ ಇದ್ದಂತವ್ರು ಸಾಕ್ಷಿ ಬಿಡ್ತೇವ್ರಿ. ಲಕ್ಷ್ಮೀ ಅವ್ವ ದೀಪಾವಳಿ ಹಬ್ಬ ಚಂದಂಗ ಕಾಯಪ್ಪಡವ ಅಂತ ಹೇಳಿ ಇವತ್ತಿಗೆ ನಾವು ಪೂಜೆ ಮಾಡಿಸಿ ವರ್ಷಕ್ಕೆ ಹಾಲು ಉಪಯೋಗಿಸಿ ಅಂದ್ರೆ ನಮ್ಗೆ ಅಲ್ಲಿಂದ ಮುಂದೆ ಹಾಲು ಮಳಿ ಎಕಡೆ ಆಕತಿ ಎಕಡಿಲ್ಲ ಹಾಲು ಉಪಯೋಗಿಸ್ಬಂದು ಅದರಂತೆ ನಮಗೆ ಮಾಹಿತಿ ರೀ. ನಮ್ಗೆ ಇದೇ ಜಿಲ್ಲಾದಾಗ ಈ ಕಡೆ ಮಳೆ ಆಗ್ತೈತಪ್ಪ, ಈ ಕಡೆ ಹಾಲು ಈ ಕಡೆ ನಮಗೆ ಇದಾಗ್ತೈತೆ. ಗ್ರಾಮದಾಗ ಅದಾವ್ರಿ ನಾವು ಇಲ್ಲಿ ವರ್ಷ ನಾವು ಇದನ್ನು ಮಾಡೋದ್ರಿ. ನಾವು ತಪ್ಸಂಗಲ್ರಿ ಅದನ್ನ. ದೀಪಾವಳಿ ಲಕ್ಷ್ಮೀ ಪೂಜೆ ಅಂತೂ ಮಾಡದೇ ಮಾಡೋದ್ರಿ ನಾವು. ಹಾಲು ಅಂದ್ರೆ ನಮ್ಗ ಸುಖ ಯಾವ್ದು ದುಃಖ ಯಾವ್ದು ಎಕಡೆ ನಮ್ಗ ಸುಖ ಆಕೈತಿ ಆ ಕಡೆ ಹಾಲು ಉಕ್ಕಿದಂತ ಕಡೆ ಹೋಗೋರ್ ನಾವ್ರಿ. ನಾವು ಎಲ್ಲಾರು ನಮ್ಮ ಮಾಗಳು ಹಳೆಯರು ಎಲ್ಲಾರು ಕೂಡಿ ಕಲ್ತು ಅಂತಂಬ್ರು ಎಲ್ಲ ಜಮಾ ಆಗಿ ಮೊಮ್ಮಕ್ಕಳು ಎಲ್ಲರೂ ಕೂಡಿ ಮಾಡ್ತಾವ್ರಿ ಇದನ್ನ ಹಬ್ಬ. ನಾವು ಬೆಳಗ್ಗೆ ಪಾಂಡವ್ರನ್ನ ಹಾಕಿ ಪೂಜೆ ಮಾಡ್ಬೇಕ್ರಿ. ದೇವ್ರ ಇದು ಮಾಡ್ಬೇಕು. ಏನ್ ಲಕ್ಷ್ಮ ಅವ್ರಿ ಕೊಡ್ತಾಳ್ರಿ ಮತ್ ಕೊಡ್ತಾಳ ಅನ್ನೋದ ಮಾಡ್ಬೇಕ್ರಿ. ಲಕ್ಷ್ಮ ಪೂಜಾ ಹೊಸ ಹಿರಿಯರ್ಲಿಂದ ಬಂದೈತ್ರಿ ಅದ, ಹಂಗಾಗಿ ಮಾಡೇ ಮಾಡ್ತೇವ್ರಿ ನಾವು. 7 ಗಂಟೆ ಸುಮಾರ ಹೋಳಿಗೆ ಮಾಡಿದ್ವಿ, ಕಟ್ಟೆ ಹಬ್ಬ ಮಾಡಿದ್ರಿ. ಅಣ್ಣ ತಮ್ಮರು ಮಾವನರು ಅಪ್ಪನರು ಸಣ್ಣಮ್ಮನರು ತಂಗಿಯರು ಎಲ್ಲಾರು ಕಲ್ತ್ ಮಾಡಿದಾರಿ. ಕುರಿ ಮುರಿ ಬೆಳೆಸ್ತೀವ್ರಿ ನಾವು, ಅಣ್ಣ ತಮ್ಮರು ಬೆಳೆಸ್ತೀವ್ರಿ. ಆಮೇಲೆ ಹೋದ ವರ್ಷ 17 ಲಕ್ಷ ಜನ ಬಂದಿದ್ರು. ಈ ಬಾರಿ 25 ಲಕ್ಷ ಈಗಾಗಲೇ ತಲುಪಿದೆ. ಯಾವುದೇ ಸಮಸ್ಯೆಗಳು ಆಗಲಿಲ್ಲ. ಆಮೇಲೆ ಅದು ವಿಶೇಷವಾಗಿ ಈ ವರ್ಷ ಅಂತೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣಬೈರೇಗೌಡರು ಸ್ವತಃ ಒಂದು 5-6 ದಿನ ಇಲ್ಲೇ ಇದ್ದರು ಅನ್ಸುತ್ತವರು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ರು ಕೂಡ ಇದು ಮೊದಲಿಂದ ಕೂಡ ಯಾರು ಎ ಸಿ ಇರ್ತಾರೆ ಅವರೇ ಅಡ್ಮಿನಿಸ್ಟ್ರೇಟರಾಗಿರ್ತಾರೆ. ಮತ್ತು ಎಲ್ಲ ಜವಾಬ್ದಾರಿ ಕೂಡ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಈ ವರ್ಷ ಹೆಚ್ಚು ಜನ ಆದರೂ ಕೂಡ ಯಾರಿಗೂ ಕೂಡ ಸಮಸ್ಯೆ ಆಗಿದ್ದ ರೀತಿಯಲ್ಲಿ ಉತ್ಸವ ಜರುಗಿರ್ತಕ್ಕಂಥದ್ದು ಭಾಳ ಸಂತೋಷ ಅಂತ ನಾನು. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ಸರಿ 21 ಕೋಟಿ ಈಗಾಗಲೇ ಇದಕ್ಕೆ ಕಲೆಕ್ಷನ್ ಆಗಿದೆ. ಮತ್ತು ಈಗ ಉಂಡಿ ಕಾಸು ಲೆಕ್ಕ ಹಾಕಿಲ್ಲ. ಈಗಾಗಲೇ ನಾಡು ಅದು 1000 ರೂಪಾಯಿ ಟಿಕೆಟು 300 ರೂಪಾಯಿ ಟಿಕೆಟು ಇತ್ತಲ್ಲ ಅದರಲ್ಲೂ ಬಂದಿದೆ. ಹೋದಲ್ಲಿ 12 ಕೋಟಿ ಬಂದಿತ್ತು. ಮತ್ತು ಈ ಹಣ ಈ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.